ಮಜ್ಜಿಗೆ ಮಾಡ್ತಿದ್ದೀರಾ ಅತ್ಗೆ? ಹೌದು, ಮಜ್ಜಿಗೆ ಕಡಿತಾ ಇದ್ದೀನಿ. ನನಗ್ ಬರೋದು ಇದೊಂದೇ ಕೆಲ್ಸ ಅಲ್ವಾ? ಜಾನ್ಕಿ ಅತ್ತಿಗೆ ತರ ಅಡ್ಗೆ ಬರೋ ಹಾಗಿದ್ದಿದ್ರೆ ಅಡ್ಗೆ ಮನೆಗಾದ್ರೂ ಮಹಾರಾಣಿ ಆಗಿರ್ತಿದ್ದೆ. ಯಾಕ ಹಾಗಂತೀಯ ಅತ್ಗೆ? ವೆಂಕಟ್ರಾವಣ್ಣ ಮನೆ ಅಳಿಯಾಗಿದ್ದಾರೆ ಅಂದ ಮಾತ್ರಕ್ಕೆ ನಿನ್ ತವ್ರ ಮನೆ ಇದೆ ಆಗಿರ್ಬೇಕಾದ್ರೆ ಈ ಮನೆ ನಿಂದಲ್ವಾ? ಹಾಗ ಅನ್ಕೊಳಕ್ ಆಗಲ್ಲ ಬಿಡಮ್ಮ. ಆ ಅಮೇರಿಕಾ ಹುಡುಗಿ ಈ ಮನೆಗ್ ಬಂದ್ಮೇಲೆ ಅವಳ ಮನೇಲಿ ನಾವಿದೀವೇನೋ ಅಂತ ಅನ್ನಿಸ್ತಿದೆ. ಕಾಲನೇ ಹಾಗೆ ಬದಲಾಯಿಸಿದೆ ಬಿಡು. ಆ ಆದ್ಯನೇ ಹಾಗೆ. ಯಾವ್ದಕ್ಕೂ ಒಳ್ಳೇದು ಸೀನುಗ್ ಹೇಳೋ ಅವಳಿಂದ ದೂರನೇ ಇರೋದಕ್ಕೆ. ನಾನು ಹೇಳೋದೇನಿದೆ ಬಿಡು. ರಘು ಅಣ್ಣ ಹೇಳಿದನಲ್ಲ, ಸದ್ಯಕ್ಕೆ ಈಶಾನ್ಯ ರೂಮಲ್ಲಿದ್ದವನು ಸ್ವಲ್ಪ ನೈಋತ್ಯಕ್ಕೆ ಹೋಗಿದ್ದಾನ ಅಷ್ಟೇ. ಸೀನು ಒಳ್ಳೆವನಾಗಿರೋದಕ್ಕೆ ಸರಿ ಹೋಯ್ತು. ಹಠ ಮಾಡೋನಾಗಿದ್ದಿದ್ರೆ ಆದ್ಯನ ತನ್ನ ರೂಮಿಂದ ಖಾಲಿ ಮಾಡಿಸ್ತಿದ್ದ. ಜಾನ್ ಕಕ್ಕನ್ ಮಾತ್ ಕೇಳಿ ಮನಸ್ ಬದಲಾಯಿಸ್ಕೊಂಡ. ಆದ್ರೆ ಸೀನು ಭವಿಷ್ಯದ ವಿಷಯದಲ್ಲಿ ನಿನ್ ಮಾತೆ ನಡಿಬೇಕು ಅತ್ಗೆ. ಭವಿಷ್ಯ ಅಂದ್ರೆ ಓದ್ ಪೂರ್ತಿ ಆಗಿರೋರ್ ಭವಿಷ್ಯ ಇನ್ನೇನಿರುತ್ತೆ? ಉದ್ಯೋಗ, ಮದ್ವೆ ತಾನೆ. ಓದ್ ಮುಗಿತಿದ ಹಾಗೆ ಒಳ್ಳೆ ಉದ್ಯೋಗ ತಾನಾಗೆ ಬರುತ್ತೆ. ಆದ್ರೆ ಹುಡ್ಗಿ ಬರಲ್ಲ ಅಲ್ವಾ ಅತ್ಗೆ? ನಾವೇ ಹೋಗಿ ಹುಡುಕದ್ರಾಯ್ತು. ಯಾಕತ್ಗೆ ಅಷ್ಟೊಂದ್ ಕಷ್ಟ? ನಮ್ ಗೌರಕ್ಕನ್ ಮಗಳು ಚಾರು ಬಗ್ಗೆ ನಿಮ್ಗೆ ಹೇಳಿದೀನಲ್ವಾ? ಹೇಳಿದ್ಯಾ ಅಂದವಾಗಿದ್ದಾಳೆ ಅಂತ. ಮಾಮೂಲಿ ಅಂದ ಅಲ್ಲ ಅತ್ಗೆ. ಚಾರು ನೋಡೋದಿಕ್ಕೆ ಟಿಕೆಟ್ ಇಟ್ರೆ ದಿನಕ್ಕೆ 2,00,000 ಆದ್ರೂ ಸಂಪಾದನೆ ಆಗುತ್ತೆ. ಅಂತ ಕೆಲ್ಸ ಏನಾದ್ರೂ ಮಾಡಿದ್ರೆ ನಮ್ಮಣ್ಣ ತಲೆ ಮೇಲೆ ಎಳ್ನೀರ್ ಹೊಡಿತಾನೆ. ಉದಾಹರಣೆಗೆ ಹೇಳ್ತಿದ್ದೀನಿ ಅತ್ಗೆ, ಹಾಗ್ ಮಾಡ್ಬಿಡ್ತೀವ ಮತ್ತೆ? ಸಂದರ್ಭ ಬಂದಿರೋದಕ್ಕೆ ಸ್ಪಷ್ಟವಾಗಿ ಹೇಳ್ಬೇಕು ಅನ್ನಿಸ್ತು. ಚಾರು ಅಂದವಾಗಿ, ವಿನಯವಾಗಿ, ಸಂಸ್ಕಾರವಂತೆ ಆಗಿ ಇರ್ತಾಳೆ. ವರ್ಸೇಲಿ ಅತ್ತೆ ಅಂದ್ರೆ ಅವಳಿಗೆ ಪ್ರಾಣ. ನಾನ್ ಸ್ವಂತ ಚಿಕ್ಕಮ್ಮನೆ ಆದ್ರೂ ನಿನ್ನಂತವ್ರ ಅತ್ತೆ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ನಿನ್ ಸುತ್ತ ಬೆಲ್ಲದ ಮೇಲೆ ನೊಣ ಮುತ್ಕೊಂಡ್ ಆಗಿರ್ತಾಳೆ. ನನ್ ಮಗನಿಗೆ ಹೆಣ್ಣು ನೋಡ್ತಿದೀವಿ ಅಂತ ಗೊತ್ತಾದ್ರೆ ಹುಡುಗಿರ್ ಲೈನಲ್ಲಿ ನಿಂತ್ಕೋತಾರೆ ಬಿಡು. ಹೌದು ಬಿಡಿ. ಹಾಗೇನೆ ಇನ್ನೊಂದ್ ವಿಷಯ ಅತ್ಗೆ, ಚಾರು ಅವ್ರ ವ್ಯಾಪಾರ ಚೆನ್ನಾಗ್ ನಡೀತಾ ಇದೆ. ಕಡಿಮೆ ಅಂದ್ರೆ ತಿಂಗಳಿಗೆ ಕೋಟಿ ರೂಪಾಯಿ ಆದ್ರೂ ಉಳಿಯುತ್ತಂತೆ. ಕೋಟಿನಾ? ಹಾ, ಒಬ್ಳೆ ಮಗಳು, ಕೋಟಿ ಆಸ್ತಿ. ಅಳಿಯಂಗೆ ಅಲ್ವಾ ಅದೆಲ್ಲ? ಆಸ್ತಿ ಎಷ್ಟಿರ್ಬೋದು ಅಂತ್ಯಾ? 100 ಕೋಟಿ ಇರ್ಬೋದು. ಹುಟ್ಟಿದ್ರೆ ಆದ್ಯಕ್ಕಂತರ ಹುಟ್ಬೇಕು ರಾಜಲಕ್ಷ್ಮಿ ಅಕ್ಕ. ಯಾಕ್ ಬಿಟ್ಟು? ಅಲ್ಲಿ ನೋಡು, ಯಾರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಅವಳು ಮಾತ್ರ ಸಿನಿಮಾ ಹೀರೋಯಿನ್ ತರ ಆರಾಮಾಗಿ ಮಲ್ಕೊಂಡು ಕವಿತೆ ಬರೀತಿದ್ದಾಳೆ. ಕವಿತೆ ಅಲ್ಲ ಬಿಟ್ಟು, ನನಗ್ ಬೇಕಾಗಿರೋ ಲಿಸ್ಟ್. ಇನ್ನೇನ್ ಬೇಕು ನಿನ್ಗೆ? ನನ್ ರೂಮ್ನೆ ತಗೊಂಡಿದ್ಯಾ? ಇನ್ನೇನ್ ಕಮ್ಮಿ ಆಗಿದೆ? ಮಿಸ್ಟರ್ ಡ್ರಮ್ಮು, ಗಿಮ್ಮು ಅಂದ್ರೆ ತಲೆ ಮೇಲೆ ಹಾಕ್ಬಿಡ್ತೀನಿ. ನಿನ್ ಬಿಲ್ಡಪ್ ಗೆಲ್ಲ ಭಯ ಪಡಲ್ಲ ಯಾದ್ಯ. ಈ ಬಜಾರಿತನಕ್ಕೇನ್ ಕಮ್ಮಿ ಇಲ್ಲ. ಮಾವ, ಹುಡ್ಗಿ ಹತ್ರ ಜಗಳ ಯಾಕೆ? ನಿನ್ ಜೊತೆ ಏನ್ ಜಗಳ ಆಡ್ಲಿಲ್ವಲ್ಲ? ನನ್ ಜೊತೆ ಅಲ್ಲ, ಆದ್ಯ ಜೊತೆ. ಈ ರೂಮಲ್ಲಿ ಎಷ್ಟ್ ಜನ ಲೇಡೀಸ್ ಇದೀರಾ? ನೀನ್ ಒಬ್ಳೆ ತಾನೆ? ನನ್ ಕೈ ಮುಗಿತೀನಿ ಬಾವಾ. ನನ್ ಕೂಡ ಲೇಡಿ ಅನ್ಕೊಂಡ್ರು ಪರವಾಗಿಲ್ಲ, ಇಬ್ರು ಇದಾರಂತ ಹೇಳು ಬಾವಾ. ಗಂಡಸರಿಗೆ ಅವಮಾನ ಕಣೋ ನೀನು. ಅವಳಿಗೆ ಎಷ್ಟು ಪೊಗರಿ ಇರ್ಬೇಡ. ನನ್ ಫೋಟೋ ಮೇಲೆ ಇಂಕ್ ಹಾಕ್ತಾಳೆ ಗೊತ್ತಾ ಅವಳು? ಅವಳು ಇವಳು ಅಂದ್ರೆ ನಿನ್ ಮುಖದ ಮೇಲೆ ಹಾಕ್ತೀನಿ. ಅಯ್ಯೋ ಮಾವ, 2 ನಿಮಿಷದಲ್ಲಿ ಅವ್ರ ರೂಮಲ್ಲಿ ಅವ್ರವ್ರು ಇರ್ತಾರೆ. ಸ್ವಲ್ಪ ಸಮಾಧಾನವಾಗಿರು. ಆ ಫೋಟೋನ ಆದ್ಯಕ್ಕ ಬೇಕು ಅಂತ ಏನ್ ಮಾಡಿಲ್ಲ ಬಾವಾ. ಇನ್ನೇನು ಹಂಗೇನಾದ್ರು ಮಾಡಿದ್ರೆ ಫಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಕಾಂಪಿಟೇಷನ್ ಇಟ್ಟಿದ್ರ?
ಏಯ್ ನೀನ್ ಕತೆಗಳು ಹೇಳ್ಬೇಡ. ಹೌದು, ನೀನ್ ನನ್ ಸೈಡಾ ಅವಳ ಸೈಡಾ? ಅಮೆರಿಕ ದೆವ್ವಗಳು ಯಾವಾಗ ಹೆಂಗಿರ್ತವೆ ಅಂತ ನಮಗೂ ಚೆನ್ನಾಗ್ ಗೊತ್ತು. ನಾನು ಡೆವಿಲ್ಲ, ನಾನು ಡೆವಿಲ್ಲ. ನಿನ್ ಮುಖ ನೋಡ್ಕೊಂಡಿದ್ಯೇನೋ? ಫೇಸು ನೀನು. ಏನಂತೆ? ಏ, ಜೋರಾಗ್ ಹೇಳು. ಅಯ್ಯೋ, ಏನೂ ಇಲ್ಲ, ಹೋಗು ಹೊರಗಡೆ. ಏಯ್, ಇದು ನನ್ ರೂಮು, ನನ್ನನ್ನೇ ಹೋಗು ಅಂತ್ಯಾ? ಓಹೋ, ಲಗೇಜ್ ಪ್ಯಾಕ್ ಮಾಡ್ಕೊಂಡು ಶಿಫ್ಟ್ ಆಗ್ತಿರೋದ್ ನೀನು. ಇವಾಗ ನೋಡಿದ್ರೆ ನನ್ ರೂಮು ನಿನ್ ರೂಮು ಅಂತಿದ್ಯಲ್ಲ. ಇದು ನನ್ ರೂಮ್. ದಿಸ್ ಇಸ್ ಮೈ ರೂಮ್. ಇಲ್ಲಿ ರಾಜಲಕ್ಷ್ಮಿ ಇರ್ತಾಳೆ, ಆಗಾಗ ಬಿಟ್ಟು ಕೂಡ. ಐ ಶ್ಯಾಡೋ. ಇದೆಲ್ಲ ನಿನಗ? ಸತ್ರು ಅದನ್ನೆಲ್ಲ ಬಳಸಲ್ಲ. ಹಾಗ್ ಹೇಳು, ಭಾವನವ್ರಿಗೆ ಅರ್ಥ ಆಗ್ಬೇಕಲ್ವಾ? ಅದನ್ನೆಲ್ಲ ತರ್ಸಿ ಅಂತ ಹಠ ಮಾಡ್ತಿದ್ದಾಳ ಹುಡುಗಿ. ಆಗೋದಿಲ್ಲ ಜಾನಕಿ. ನಾನು ಅವಳಿಗೆ ಬಿಡಿಸಿ ಹೇಳ್ತೀನ್ರಿ. ಇದೇ ನನಗಿಷ್ಟ ಆಗದೆ ಇರೋದು. ಕೆಟ್ಟದಾಗಿರೋ ಮುಖಾನ ಮೇಕಪ್ ಇಂದ ಮ್ಯಾನೇಜ್ ಮಾಡಬೇಕು ಅನ್ಕೊಳ್ಳೋದು ಅಮಾಯಕತ್ವ. ಹೆಣ್ಣಿನ ಅಂದ ವಿನಯತೆಯಲ್ಲಿರುತ್ತೆ, ಹಾಕೊಳ್ಳೋ ಮೇಕಪ್ ಅಲ್ಲ. ಅವಳು ಬರ್ದಿರೋ ಪದಗಳನ್ನ ರಾಜಲಕ್ಷ್ಮಿ ನೋಡ್ದೇನೆ ಹೇಳಿದ್ಲು ಅಂದ್ರೆ ಅದರಿಂದ ಎಷ್ಟು ಪ್ರಭಾವ ಬೀರಿದೆ ಅಂತ ಎಲ್ರೂ ಅರ್ಥ ಮಾಡ್ಕೊಳ್ಳಿ. ರಾಜಲಕ್ಷ್ಮಿ, ಈ ಜ್ಞಾಪಕ ಶಕ್ತಿನ ಪರೀಕ್ಷೆಯಲ್ಲಿ ಪ್ರದರ್ಶಿಸು. ಹೊಸದಾಗಿ ಬಂದವರಲ್ಲ, ಮೊದ್ಲಿಂದ ಈ ಮನೇಲಿರೋರು ಕೂಡ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಜನರು ನಿಮ್ಮನ್ನ ವ್ಯಕ್ತಿತ್ವ ನೋಡಿನೇ ಗುರ್ತು ಹಿಡಿಬೇಕೇ ಹೊರತು ನೀವು ನಿಮ್ ಮುಖಕ್ಕೆ ಹಚ್ಚೋ ಬಣ್ಣದಿಂದ ಅಲ್ಲ. ನೋಡಿದ್ಯಾ ಅತ್ತಿಗೆ, ಎಷ್ಟು ಪೊಗು ಆ ಹುಡುಗಿಗೆ. ಅಣ್ಣ ಮಾತಾಡ್ತಾ ಇದ್ರು ಹಾಗೆ ಹೋಗ್ತಾ ಇದ್ದಾಳೆ. ಅವಳು ಬರ್ದಿರೋ ಪದಗಳನ್ನ ರಾಜಲಕ್ಷ್ಮಿ ನೋಡ್ದೇನೆ ಹೇಳಿದ್ಲು ಅಂದ್ರೆ ಅದರಿಂದ ಎಷ್ಟು ಪ್ರಭಾವ ಬೀರಿದೆ ಅಂತ ಎಲ್ರೂ ಅರ್ಥ ಮಾಡ್ಕೊಳ್ಳಿ. ಮೆತ್ತಗಿದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಏಟ್ ಬಿದ್ದಿರೋದು. ನೀನ್ ಯಾಕೆ ಬಂದೆ? ಯಾಕಂದ್ರೆ ಇವತ್ತಿಂದ ನಿನ್ ರೂಮೇ ನನ್ ರೂಮ್ ಅಲ್ವಾ ಆದ್ಯಾ? ಹಾಗಾದ್ರೆ ಹೋಗಿ ಸುಮ್ನೆ ಕೂತ್ಕೋ, ಕೋಪ ತರಿಸ್ಬೇಡ. ಅಪ್ಪ ನಿನ್ಗೆ ಬೇಕಾಗಿರೋ ವಸ್ತುಗಳನ್ನ ಬೇಡ ಅಂದ್ರು ಅಂತ ಅಲ್ವಾ ನಿನ್ನ ಕೋಪ? ರಾಜಲಕ್ಷ್ಮಿ, ಕೇಳ್ಬೇಕಾಗಿರೋದು ನೀನಲ್ಲ, ನಿಮ್ಮಮ್ಮ. ಬಂದಮ್ಮ. ನಾನು ಬಂದಿದ್ದೀನಿ ಇಂಡಿಯಾಗೆ. ನೀವ್ ನಮ್ಮ ಅಮ್ಮಂಗೆ ಮಾತ್ ಕೊಟ್ಟಿದ್ದಕ್ಕೆ ಇಲ್ಲಿ ನಾನು ಎಲ್ಲರ ಕೈಲೂ ಮಾತುಗಳು ಅನ್ನಿಸ್ಕೋಬೇಕಾಗಿದೆ. ಆದ್ಯ, ಅವರು ನೀನು ಬರ್ದಿರೋದನ್ನೆಲ್ಲ ತರಿಸಬಾರ್ದು ಅಂತ ಹೇಳಲಿಲ್ಲ. ಅದನ್ನ ಉಪಯೋಗಿಸಿದ್ರೆ ಏನಾದ್ರೂ ಸಮಸ್ಯೆ ಆಗಬಹುದೇನೋ ಅಂತ ಮುಂದಾಲೋಚನೆ ಅಷ್ಟೇ. ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಸಖತ್ತಾಗಿದ್ದಾಳೆ ನಿಮ್ಮ ಅಕ್ಕ ಅಂತ ನಮ್ ಸೀನಿಯರ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಬಿಟ್ಟು
ನೀನ್ ಸ್ವಲ್ಪ ಕಾಮ್ ಆಗಿರು, ಅವಳು ಕೋಪಿಸ್ಕೊಂಡಿದ್ದಾಳೆ. ನೋಡಮ್ಮ ಆದ್ಯ, ಮುಖಕ್ಕೆ ಅರಿಶಿನ ಹಚ್ಕೊಂಡ್ರೆ ಬರೋಂತ ಹೊಳಪು ಬಂಗಾರ ಅದ್ದಿರೋ ನೀರ್ನಿಂದ ತೊಳೆದ್ರೂ ಕೂಡ ಬರೋದಿಲ್ಲ. ಬಿಸ್ಲಿಗೆ ಮುಖ ಕಪ್ಪಾದ್ರೆ ಕಡ್ಲೆ ಹಿಟ್ಟು, ಮೊಡವೆ ಬಂದ್ರೆ ದಾಸವಾಳ. ಇದೇನಾ ನಿಮ್ ಜೀವನಾಧಾರ? ಇದೆಲ್ಲ ಅಸಹ್ಯ. ಅಯ್ಯೋ, ನೀವೇ ನನಗ್ ದುಡ್ಡು ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ದುಡ್ಡಿನ ಸಮಸ್ಯೆ ಅಲ್ಲ ಆದ್ಯ, ಈ ಮನೇಲಿ ಇಂಥದಕ್ಕೆಲ್ಲ ಸ್ಥಾನನೇ ಇಲ್ಲ. ಮತ್ತಿನ್ಯಾವ ತರದಕ್ ಸ್ಥಾನ ಇದೆ? ನಾನ್ ತೋರ್ಸದ್ನಲ್ಲ ನನ್ ಮೇಕಪ್ ಕಿಟ್ಟು. ಜಾತ್ರೆಲ್ ತಗೊಂಡಿರೋ ಆ ನಿನ್ ಬಣ್ಣದ ಡಬ್ಬಾನ ಇವಾಗ ಆದ್ಯಕ್ಕನ್ ಕೈ ಕೊಟ್ಟು ಉಪಯೋಗಿಸೋ ಅಂದೆ ಅನ್ಕೋ, ಇಲ್ಲಿಂದ ಬಿಸಾಕಿದ್ರೆ ಕಾವೇರಿಗೆ ಹೋಗ್ಬೀಳುತ್ತೆ. ಅಯ್ಯೋ ಬೇಡ ಬಿಡು. ರಾಜಲಕ್ಷ್ಮಿ, ನಿನ್ ವಸ್ತುಗಳು ಯಾವ್ದು ನನಗ್ ಬೇಕಾಗಿಲ್ಲ. ನಾನ್ ಬರ್ದಿರೋದ್ ನನಗ್ ಬೇಕು. ತಪ್ಪು ತಿಳ್ಕೊಬೇಡ ಆದ್ಯ, ಒಂದು ಸಾರಿ ಅವರು ಬೇಡ ಅಂದ್ಬಿಟ್ರೆ ಯಾರು ಅದನ್ನ ತರೋಕ್ ಹೋಗಲ್ಲ. ನನಗಿಷ್ಟ ಬಂದಾಗಿರೋಕ್ ಬಿಡ್ತೀನಿ ಅಂತ ನಮ್ಮಮ್ಮನ್ ಯಾಕೆ ಮಾತ್ ಕೊಟ್ರಿ? ಈ ಮನೇಲಿ ನೀವ್ ಹೇಳ್ದಾಗ ಯಾರು ಕೇಳಲ್ಲ ಅಂದ್ಮೇಲೆ, ನಿಮ್ ಮಾತಿಗೆ ಬೆಲೆನೇ ಇಲ್ಲ ಅಂದ್ಮೇಲೆ ನನ್ನ ಚೆನ್ನಾಗ್ ನೋಡ್ಕೋತೀರಿ ಅಂತ ಅದ್ ಹೇಗ್ ಮಾತ್ ಕೊಟ್ರಿ? ನಿನ್ಗೇನು ಕಡಿಮೆ ಆಗೋದಕ್ ನಾನ್ ಬಿಡಲ್ಲ ಆದ್ಯ, ಆದ್ರೆ ಕೇಳಿದ್ದೆಲ್ಲ ತಂದು ಕೊಡ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು. ಅಮೆರಿಕ ಇಂದಾನೆ ಬಂದಿರೋಳು ಇಷ್ಟು ಸಾಹಸ ಮಾಡೋದಿಲ್ವಾ? ಅಮ್ಮ ಅಮ್ಮ, ಏನಪ್ಪ ಪ್ಯಾಂಟು ಶರ್ಟ್ ಹಾಕೊಂಡ್ ಭಿಕ್ಷೆ ಬೇಡ್ತಿದ್ಯಾ? ಕೈ ಖಾಲಿ ಇಲ್ಲ, ನಾಳೆ ಬಾ. ಅಮ್ಮ, ನಾನ್ ನಿಮ್ಮಿಂದ ತಗೊಳಕ್ ಬಂದಿಲ್ಲಮ್ಮ, ನಾನೇ ಕೊಡಕ್ ಬಂದಿದ್ದೀನಿ. ಎಷ್ಟು ಕೊಬ್ಬು ನಿನ್ಗೆ! ಯಾರ್ ಮನೆಗ್ ಬಂದು ಏನ್ ಮಾತಾಡ್ತಿದ್ಯಾ? ನಿನ್ ಕಣ್ಣಿಗೆ ಹಾಕ್ ಕಾಣಿಸ್ತಾ ಇದೀನ ನಾನು? ನೀನ್ ನನಗೆ ಕೊಡುವಂತ ಶ್ರೀಮಂತನಾ? ಅದ್ಕೆ ಇರಿ. ಅವನ್ ಜೊತೆನಲ್ಲಿ ಯಾಕೆ ಜಗಳ ಮಾಡ್ತಿದ್ದೀರಾ? ಏನ್ ಹೇಳ್ದ ಅನ್ನೋದ್ ಕೇಳಿಸ್ಕೊಂಡ್ಯಾ ನೀನು? ಹಾಗೆ ಹೇಳ್ಬೇಕು ಮತ್ತೆ. ಅವನು ಕೊರಿಯರ್ ಡೆಲಿವರಿ ಬಾಯ್, ಅದನ್ ಕೊಟ್ಟು ಹೋಗೋದಕ್ ಬಂದಿದ್ದಾನೆ. ಹೌದಮ್ಮ, ನಿಮ್ಗೊಂದ್ ಪಾರ್ಸಲ್ ಬಂದಿದೆ. ಇಷ್ಟು ದೊಡ್ಡ ಪಾರ್ಸಲ್ಲ? ನನ್ ಗಂಡನ್ಗೆ ಲಾಟ್ರಿ ಹೊಡಿತೇನೋ? ಹಾಗೇನಿಲ್ಲ, ಅದ್ ನನಗ್ ಬಂದಿರೋ ಪಾರ್ಸಲ್. ಯಪ್ಪ, ನಿನ್ಗ ಯಾರ್ ಕಳ್ಸಿದ್ದು? ನನ್ನ ಅಮೆರಿಕಾ ಫ್ರೆಂಡ್. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಏನಿದೆ ಇದ್ರಲ್ಲಿ? ಮೇ ಬಿ ನೀನ್ ಇಲ್ಲಿವರೆಗೂ ನೋಡಿರಲ್ಲ. ಚಿತ್ರ ವಿಚಿತ್ರಗಳಿದ್ಯೇನೋ ಅಕ್ಕ. ಇಲ್ಲೇ ತೆಗೆದ್ರೆ ನೀವೆಲ್ಲ ಬಾಯ್ ತೆಕ್ಕೊಂಡ್ಬಿಡ್ತೀರಾ. ಆಲ್ರೆಡಿ ತೆಗ್ದೇ ಇದೆ. ಅಮ್ಮ, ಬಾಯ್ ಬಿಟ್ಟಿದ್ ಸಾಕು, ಮೊದ್ಲು ನೀನು ನಿನ್ ಬಾಯ್ನ ಮುಚ್ಚು. ಏನ್ ತರ್ಸ್ಕೊಂಡಿರ್ಬೋದು ಅಂತೀರಾ? ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ? ನಾನ್ ಹೇಳ್ತೀನಲ್ಲ, ನಾನ್ ಏನೇನ್ ಬೇಕು ಅಂದಿದ್ನೋ ಅದೆಲ್ಲ ತಂದ್ಕೊಡಕ್ ಆಗಲ್ಲ ಅಂತ ನೀವೆಲ್ಲ ನನಗ್ ಮೋಸ ಮಾಡಿದ್ರಲ್ಲ, ಅದಕ್ಕೆ ನನಗ್ ಬೇಕಾಗಿರೋದನ್ನ ಲಿಸ್ಟ್ ಅಲ್ಲಿ ಬರ್ದಿರೋದಷ್ಟೇ ಅಲ್ದೆ ಉಳ್ದಿರೋದನ್ ಕೂಡ ತರಿಸ್ಕೊಂಡಿದೀನಿ. ಅಪ್ಪ ನೋಡಿದ್ರೆ ಕೋಪಿಸ್ಕೋತಾರೆ. ಹಾಗಾದ್ರೆ ಅವ್ರು ಬರೋವರೆಗೂ ಇದು ಇಲ್ಲೇ. ಅಯ್ಯೋ ಬೇಡ 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 ಬೇಡ, ರೂಮ್ ಒಳಗೆ ತಗೊಂಡ್ ಹೋಗೋಣ. ಬಾ ದಾರಿಗೆ. ಬಿಟ್ಟು ಎತ್ಕೋ ಬಾರೋ. ರಾಜಲಕ್ಷ್ಮಕ್ಕ, ಬಾ ಸ್ವಲ್ಪ ಕೈ ಇಡು. ಎಚ್ಚಿ, ನನ್ ಮೇಲಲ್ಲ, ಸೂಟ್ ಕೇಸ್ ಮೇಲೆ ಅಂದಿದ್ದು. ಆಯ್ತು ಬಾ. ಜೈ ಆಂಜನೇಯ. ಎಷ್ಟು ಭಾರ ಇದೆ. ಇವಳು ಸಾಮಾನ್ಯದೊಳಲ್ಲ ಪಾರ್ವತಿ. ಕಂಚು ಹೊತ್ತಿಗೆ ಕಂಚು. ನನ್ ಲ್ಯಾಪ್ಟಾಪ್. ಅಪ್ಪಾ,
ವಾವ್, ತುಂಬಾ ಚೆನ್ನಾಗಿದೆ ಅಕ್ಕ. ಇದು ನನಗೆ ತುಂಬಾನೇ ಫೇವ್ರೆಟ್. ನೋಡು, ತಗೋ. ಥ್ಯಾಂಕ್ ಯು ಅಕ್ಕ. ಇದು ಸಿಸ್ಟಮ್ಗೆ. ಇದು ನನ್ನ ಸ್ಪೀಕರ್, ಮ್ಯೂಸಿಕ್ ಪ್ಲೇಯರ್. ಅಂಡ್ ದಿಸ್ ನೋಡು, ಇದೇನಂತ ಗೊತ್ತಾ? ಹೇರ್ ಡ್ರೈಯರ್. ಹಾಗಂದ್ರೆ ಏನಕ್ಕ? ಇದನ್ನ ಸ್ವಿಚ್ ಬೋರ್ಡಿಗೆ ಹಾಕಿ ಹೀಗೆ ಕೂದಲನ್ನ ಒಣಗಿಸ್ಕೋಬಹುದು. ಹಾ, ಮೇಕಪ್ ಬಾಕ್ಸ್ ಇಲ್ಲಿದೆ. ಮೇಕಪ್ ಬಾಕ್ಸ್ ಅಂದ್ರೆ ಹೀಗಿರುತ್ತಾ? ನೋಡಿದ್ರ ಎಷ್ಟೊಂದಿದೆ ಅಂತ? ಹೌದು, ಇದನ್ನೆಲ್ಲ ಯಾರು ಕಳ್ಸಿದ್ರು ಆದ್ಯಾ? ನನ್ ಫ್ರೆಂಡ್. ಅಕ್ಕ, ಅವ್ರ ನಂಬರ್ ನನಗ್ ಕೊಡ್ತೀಯಾ? ನನ್ಗೂ ಏನಾದ್ರೂ ಕಳ್ಸಿ ಅಂತ ನಾನು ಕೇಳ್ತೀನಿ. ಬಿಟ್ಟು ಆತರ ಕೇಳೋ ತಪ್ಪು. ನನ್ನ ಹತ್ರ ಎಲ್ಲ ಇದೆ ಅಲ್ವಾ, ನಿಮಗ್ ಬೇಕಾದಾಗ ಬಂದು ಎಲ್ಲ ತಗೊಳ್ಳಿ. ನಿಜವಾಗ್ಲೂ? ಎಸ್. ನೀನ್ ತುಂಬಾ ಒಳ್ಳೆಯವಳಕ್ಕ. ಈ ವಸ್ತುಗಳಲ್ಲಿ ಅರ್ಧ ಕೂಡ ಇಲ್ಲ ಸೀನು ಮಾವ ಹತ್ರ. ಅವನ ಹೆಸರು ಹೇಳ್ಬೇಡ, ನನಗ್ ಮೂಡ್ ಆಫ್ ಆಗತ್ತೆ. ಮತ್ತೆ ಇದೇನು? ಅದು ನನ್ ಫೋಟೋ ಫ್ರೇಮ್ಸ್. ಇಷ್ಟೊಂದ್ ಫೋಟೋಸಾ? ನಾನ್ ನೋಡ್ಬೋದಾ? ಓಕೆ. ಈ ಕಡೆ ಬರ್ಲಿ. ಹಾ ಹಾ, ಸ್ವಲ್ಪ ಸ್ವಲ್ಪ ಪಕ್ಕ. ಅಕ್ಕ, ಏನಾಯ್ತು ಬಿಟ್ಟು? ನಾನ್ ಅರೆಸ್ಟ್ ಆಗಿದ್ದೀನಿ. ನೋಡು, ಈ ವಯರ್ ಕೈಗೆ ಹೇಗ್ ಸುತ್ಕೊಂಡಿದೆ ಅಂತ. ನೀನ್ ಸುಮ್ನೆ ಇರಲ್ವಲ್ಲ ಬಿಟ್ಟು. ಹಾಗೇಳಿದ್ರೆ ವೈರ್ಗಿಂತ ಮೊದಲು ಬಿಟ್ಟು ಕೈ ಬರುತ್ತೆ. ಆಂಜನೇಯ, ಮತ್ತಿವಾಗ ನಾನ್ ತೆಗಿತೀನಿರು. ಈ ಕೈ ಕಟ್ ಹಾಕಿದ್ರೆ ಅರೆಸ್ಟ್ ಆಗಿರೋ ಹಾಗಲ್ಲ. ನನ್ ವಿಷಯಕ್ ಬಂದ್ರೆ ನಾನಿಲ್ಲಿ ಹೌಸ್ ಅರೆಸ್ಟ್ ಆಗಿದ್ದೀನಿ. ನಿಮ್ ದೊಡ್ಡಮ್ಮ ನಮ್ಮ ಅಮ್ಮಂಗ್ ಮಾತ್ ಕೊಟ್ಟು ನಾನ್ ಜಾಸ್ತಿ ಮಾತಾಡ್ದಿರೋ ಹಾಗೆ ಮಾಡಿದ್ದಾರೆ. ಇವಾಗ್ಲೇ ಜಾಸ್ತಿ ಮಾತಾಡ್ತಿದ್ಯಾ ಅಂತ ಅನ್ನಿಸ್ತಿದೆ. ಇನ್ನೂ ಏನ್ ಮಾತಾಡ್ಬೇಕು? ಕುದುರೆಗ್ ಲಗಾಮ್ ಬಿಟ್ರೆ ಹೇಗ್ ಕುದುರೆ ಸ್ಪೀಡ್ ಆಗಿ ಓಡುತ್ತೋ ಹಾಗೆ ನಮ್ಮ ಆದ್ಯಕ್ಕ. ಅದನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ನನ್ ವಿಷಯ ಬಿಟ್ಟಾಕಿ. ಇವಾಗ ನೀನ್ ಸ್ವಲ್ಪ ಸುಮ್ನೆ ಇದ್ರೆ ನಾನು ಸ್ಪೀಕರ್ ಸೆಟ್ ಮಾಡ್ತೀನಿ. ಹೌದು, ಸ್ಕ್ರೂ ಡ್ರೈವರ್ ಇದ್ಯಾ? ಇಲ್ಲ, ಅದು ಇಲ್ಲಿಲ್ಲ. ಆದ್ರೆ ನಮ್ ಚಿಕ್ಕಪ್ಪನ್ ರೂಮಲ್ಲಿ ಇರತ್ತೆ. ಅಲ್ಲಿ ಯಾಕಿದೆ ಗೊತ್ತಾ? ನಮ್ಮಮ್ಮಂಗೆ ಸ್ವಲ್ಪ ಸ್ಕ್ರೂ ಲೂಸು. ಆಗಾಗ ನಿಮ್ಮಪ್ಪ ಸ್ಕ್ರೂ ಟೈಟ್ ಮಾಡ್ತಿರ್ತಾರ. ಅಪ್ಪ ಅಮ್ಮನ್ ಬಗ್ಗೆ ಯಾರಾದ್ರೂ ಹಗುರವಾಗಿ ಮಾತಾಡ್ತಾರಾ? ಮಿಸ್ ಮುಗ್ಧಲಕ್ಷ್ಮಿ, ನಮಗ್ ಜನ್ಮ ಕೊಡಿ ಅಂತ ನಮ್ಮ ಅಪ್ಪ ಅಮ್ಮನ್ನ ನಾವ್ ಕೇಳಿದ್ವಾ? ಇಲ್ಲ ತಾನೆ. ಅವ್ರಿಗ್ ಒಂದ್ ಫ್ಯಾಮಿಲಿ ಇರ್ಲಿ ಅಂತ ನಮಗ್ ಜನ್ಮ ಕೊಟ್ಟು ಅವ್ರಿಗೆ ಇಷ್ಟ ಬಂದ ಹಾಗಿರ್ಬೇಕು ಅಂದ್ರೆ ಹೇಗಾಗತ್ತೆ? ಅವ್ರಿಗವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು, ಫ್ರೀಡಮ್ ಕೊಡ್ಬೇಕು. ನಿನ್ ಮಾತನ್ ಕೇಳ್ತಿದ್ರೆ
ಈಗ್ಲೇ ಹೋಗಿ ಏನಾದ್ರೂ ಸಾಧಿಸ್ಬೇಕು ಅನಿಸ್ತಿದೆ ಅಕ್ಕ. ಹೌದಾ? ಹಾಗಾದ್ರೆ ಹೋಗಿ ಸ್ಕ್ರೂ ಡ್ರೈವರ್ ತಗೊಂಡು ಚಿಟ್ಕಿ ಹೊಡೆಯಷ್ಟ್ರಲ್ಲಿ ತರ್ತೀನಿ. ನಿಂತ್ಕೊಳ್ಳೋ ಬಿಟ್ಟು ನಾನು ಬರ್ತೀನಿ. ಡ್ಯಾಡಿ, ನಾನ್ ಬೇಡ ಅಂತ ನೀವ್ ನನ್ನ ಬಿಟ್ಟು ಹೋದ್ಮೇಲೆ ನನಗೂ ನೀವ್ ಬೇಕಾಗಿಲ್ಲ. ಇಲಿ ಕಚ್ಚಿರೋ ತರ ಇದೆಯಲ್ಲ, ಈ ಜೀನ್ಸ್ ಪ್ಯಾಂಟ್ ಪಕ್ಕ ಆದ್ಯಂದೆ ಆಗಿರುತ್ತೆ. ಇಲ್ಲ ಅಂದ್ರೆ ಈ ತರ ಬಟ್ಟೆಗಳು ಈ ಮನೇಲಿ ಹೇಗ್ ಬರುತ್ತೆ? ಇವಾಗ ಇವಳನ್ನ ಹೇಗ್ ಆಟಾಡ್ಸೋದು? ಎಸ್, ಈ ಅಮಾಯಕಿನೇ ಈ ಪ್ಲಾನ್ ನ ಸಕ್ಸಸ್ಫುಲ್ ಮಾಡ್ತಾಳೆ. ರಾಜಲಕ್ಷ್ಮಿ, ಹಾ ಮಾವ. ಇಲ್ ಬಾ ಬಾ, ಬೇಗ ಬಾ. ಏನ್ ಮಾವ? ನಿನಗೆ ಯಾಕೋ ಭಯ ಕಮ್ಮಿ ಆಗಿರ್ಬೇಕು. ನಿನ್ನ ನೋಡಿದ್ರೆ ನಾನೇ ಭಯ ಪಡಲ್ಲ, ಅಕ್ಕ ಯಾಕೆ ಭಯ ಪಡ್ಕೋತಾಳ ಮಾವ? ನಾನಿನ್ನೂ ಮಾತೆ ಮುಗಿಸಿಲ್ಲ. ಏನೋ ನಿಂದು? ಮತ್ ಹೇಳು. ಸರಿ, ಅಲ್ಲಿ ನೋಡು. ಅದ್ ಯಾಕನ್ ಪ್ಯಾಂಟು? ರಾಜಾರಾಮ್ ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳು ಹಾಕೊಳ್ಳೋ ಪ್ಯಾಂಟು ಈ ರೀತಿ ಹರಿದೋಗಿದೆ ಅಂದ್ರೆ ಎಷ್ಟು ಅವಮಾನ ಆಗುತ್ತೆ, ಎಷ್ಟು ಮರ್ಯಾದೆ ಹೋಗುತ್ತೆ ಅಲ್ವಾ? ಹೌದು ಮಾವ, ಎಷ್ಟೊಂದು ಹರಿದೋಗಿದೆ. ಹಾ, ಇಷ್ಟೊಂದು ಹರಿದೋಗಿದೆ ಅಂದ್ರೆ ಮಂಡಿಗೆಲ್ಲ ತುಂಬಾ ಗಾಯ ಆಗಿರುತ್ತೆ ಮಾವ. ಔಷಧಿ ಹಚ್ಬೇಕಲ್ವಾ? ಇದನ್ನೆಲ್ಲ ಹೆಣ್ಮಕ್ಳು ಹೇಗೋ ಹೇಳ್ಕೊತಾರೆ. ಹೌದಲ್ವಾ? ಏ ರಾಜಲಕ್ಷ್ಮಿ, ಎಲ್ಲಿಗೆ? ಔಷಧಿ ಹಚ್ಚೋದಕ್ಕೆ. ಬಾ, ಮೊದ್ಲು ಈ ಪ್ಯಾಂಟ್ಗೊಂದ್ ಗತಿ ಕಾಣಿಸು. ಇದನ್ನೇನಾದ್ರೂ ಮಾವ ನೋಡಿದ್ರು ಅನ್ಕೋ, ಹರಿದೋಗಿರೋ ಬಟ್ಟೆ ಹಾಕೊಳಕ್ ಬಿಡ್ತೀರಾ ಅಂತ ಮಾವ ನಮ್ಗೆ ಬೈತಾರೆ. ನಿಜಾನೇ ಮಾವ? ಇವಾಗ್ಲೇ ಹೋಗಿ ಸೂಜಿ ದಾರ ತಂದು ಚಕ ಚಕ ಅಂತ ಹೊಲ್ದು ಬಿಡ್ತೀನಿ. ಅಬ್ಬಬ್ಬಾ, ಮಹಾತಾಯಿ, ಎಷ್ಟು ಒಳ್ಳೆ. ಹೋಗು ಮಾವ. ಮತ್ತೆ ನಾನು? ನೀನು ಕಪ್ಪೆ ಚಿಪ್ಪಲ್ಲಿರೋ ಮುತ್ತು ಕಣ. ಹೋಗು ಹೋಗು ಹೋಗು. ನೀನ್ ಹೋಗಿ ಸೂಜಿಗೆ ದಾರ ಹಾಕೊಡು. ಹಾಗೆ ಆಗ್ಲಿ ಮಾವ, ಹಾಕ್ತೀನಿ. ಸೂಜಿಗೆ ದಾರ ಹಾಕ್ತೀನಿ. ಏನ್ ಮಾಡ್ತಿದ್ದೆ ಪಾರ್ವತಿ? ನಾನೇನ್ ಮಾಡ್ತಿದ್ದೀನ್ರಿ? ನೀವ್ ಯಾವಾಗ ಫ್ರೀ ಇರ್ತೀರೋ ಅಂತ ಕಾಯ್ತಿರ್ತೀನಿ ಅಷ್ಟೇ. ಅಯ್ಯೋ, ಇವ್ರ ಸರ್ಸಕ್ಕಷ್ಟು ಬೆಂಕಿ ಹಾಕ. ಮಚ್ಚಿಟ್ಕೊಂಡಿರೋ ಮೊಬೈಲು ಚಾರ್ ಬೀಳೋ ತರ ಇದೆ. ನೋಡಿದ್ರು ಅಂದ್ರೆ ತನ್ನ ಅಣ್ಣನ ಕೈಗೆ ತಾನೇ ಕತ್ತಿ ಕೊಡು ಹೋಗಿದೆ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಿಡಿ. ಅಯ್ಯೋ, ಯಾರು ಇಲ್ಲ ಬಿಡು. ನೀವಿದ್ದೀರಲ್ಲ. ಅರ್ಥ ಆಗ್ಲಿಲ್ಲ. ಈ ಕಡೆ ತಿರುಗಿ ಹೇಳು. ಏನ್ ನೋಡ್ತೀರಾ ನನ್ ಮುಖ? ಯಾವಾಗ್ಲೂ ಕೋಪದಲ್ಲೇ ಇರ್ತೀಯ. ನಿನ್ ಜೊತೆ ಸಂಸಾರ ಹೇಗ್ ಮಾಡ್ಲಿ ಹೇಳು? ಮತ್ತೆ ಬಿಟ್ಟು ಹೇಗ್ ಹುಟ್ಟ? ನಾನೇನಾದ್ರೂ ಕುಂತಿದೇವಿ ಅಂಶನಾ? ಸೂರ್ಯದೇವನ್ ಕೇಳ್ಕೊತಿದ್ ಹಾಗೆ, ಕರ್ಣ ಹುಟ್ಟಿದ ಹಾಗೆ ಅವನ್ ಹುಟ್ಟೋದಕ್ಕೆ. ಈ ಕಡೆ ತಿರುಗು.
ಈ ಕಡೆ ತಿರುಗು ಅಂದ್ರೆ. ಏನ್ರಿ ನಿಮ್ ಸರ್ಸ? ಇನ್ನೆಲ್ ಸರ್ಸ, ಬರೀ ನಿನ್ ಮಾತುಗಳಿಂದಾನೇ ಸುಸ್ತಾಗೋಯ್ತು. ಅಬ್ಬಾ, ಬದುಕೊಂಬಿಟ್ಟೆ. ಸ್ವಲ್ಪ ಇದ್ದಿದ್ರೆ ಬಿದ್ದು ಹೋಗ್ತಿತ್ತೇನೋ. ಅಮ್ಮ, ಅಮ್ಮ, ಜಾನಕಿ ಅಮ್ಮ. ಪುರೋಹಿತ್ರೆ, ಏನಾದ್ರೂ ಬೇಕಾಗಿತ್ತ? ಏನು ಬೇಡ, ಬೇಕಾಗಿರೋರು ಬಂದ್ರೆ ಸಾಕು. ಸ್ವರ್ಗಸ್ಥರಾಗಿರೋ ಸಂಧ್ಯಮ್ಮ, ಅವ್ರ ಗಂಡ ಆಗಿರೋ ಕಿಶೋರ್ ಅವರು ಬರೋಕ್ಕಾಗಲ್ಲ ಅಂದ್ರು. ಕನಿಷ್ಠ ನಿಮ್ ಮನೆಯವರಾದ್ರೂ. ಅವರು ಬರೋದಿಲ್ಲ ಪುರೋಹಿತ್ರೆ. ಅಲ್ಲಮ್ಮ, ಹಾಗಾದ್ರೆ ಈ ಏರ್ಪಾಡ್ ಮಾಡಿದ್ಯಲ್ಲ ಯಾಕೆ? ಕರ್ಮಾನುಸಾರವಾಗಿ ಈ ಕಾರ್ಯ ನಡೆಯುತ್ತೆ. ನನ್ನ ತಂಗಿ ಮಗಳು ಆದ್ಯ ಈ 10ನೇ ದಿನದ ಕಾರ್ಯನ ಮಾಡ್ತಾಳೆ. ಶಾಸ್ತ್ರ ಇದೆ ಅಲ್ವೇನಮ್ಮ? ಹಾಗೆಲ್ಲ ಮಾಡಬಾರ್ದು. ರಾಜಾರಾಮ್ ಅವ್ರು ಬರಲ್ಲ ಅಂತ ಮದ್ವೆ ಆಗದೆ ಇರೋ ಕನ್ಯೆ ಹತ್ರ ಈ ಕಾರ್ಯ ಮಾಡಿಸ್ಬಾರ್ದಮ್ಮ. ಶಾಸ್ತ್ರದ ಪ್ರಕಾರ ಯಾವ ತಂದೆ ತಾಯಿಗಾದ್ರೂ ಅವ್ರ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮಾತ್ರನೇ ಈ ಕಾರ್ಯನ ಮಾಡಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ. ಹಾಗಿದ್ದಾಗ ನನ್ನ ತಂಗಿ ಸಂಧ್ಯನಿಗೆ ಮಗ ಆಗ್ಲಿ ಮಗಳಾಗ್ಲಿ ಆದ್ಯಾನೆ. ಅವಳ ಕೈಯಲ್ಲೇ ಈ ಕಾರ್ಯನ ಮಾಡಿಸಿ. ನಿಮಗೆ ಹೇಳೋಷ್ಟು ನಾನು ದೊಡ್ಡೋಳಲ್ಲ. ಮಕ್ಕಳು ಮಾಡೋ ಕಾರ್ಯಗಳು ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ. ಈ ಕಾರ್ಯನೇ ಹೇಗಾದ್ರೂ ನಡೆಸಲೇಬೇಕು. ದಯವಿಟ್ಟು ಕಾರ್ಯ ನಡೆಸಿ. ಸರಿ, ನಿಮ್ಮಿಷ್ಟನಮ್ಮ. ಹೌದು, ಹುಡುಗಿ ಎಲ್ಲಿ? ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತು. ಎಲ್ಲೋ ದಾರಿಲಿ ಬರ್ತಿದ್ದಾಳೆ ಅನ್ಸುತ್ತೆ. ನಮಸ್ಕಾರ ಯಜಮಾನ್ರೆ. ಹಾ, ನಮಸ್ಕಾರ. ವಿವರ ಕೊಟ್ರೆ ನಾವು ನೋಡ್ಕೋತೀವಿ. ನಾನ್ ಬರಕ್ ಹೇಳಿದ್ದು ಕೃಷ್ಣಶಾಸ್ತ್ರಿ ಅವರನ್ನ. ನಮ್ ಗುರುಗಳು ಬರಲ್ಲ ಯಜಮಾನ್ರೆ. ಯಾಕೆ? ಏನು ಗೊತ್ತಿಲ್ದಿರೋ ಕೇಳ್ತಾ ಇದೀರಲ್ಲ ನೀವು. ತಿಥಿ ಕಾರ್ಯ ಮಾಡಿಸ್ತಿದ್ದಾರೆ. ತಿಥಿ ಕಾರ್ಯ? ಊರಲ್ಲಿ ಯಾರು ಹೋಗಿದ್ದಾರೆ ಗಂಗಾರಾಜು? ಅವ್ರನ್ನೇನ್ ಕೇಳ್ತೀರಾ ಯಜಮಾನ್ರೆ, ನಿಮ್ಮನೆಯವರೇ ಹೋಗಿರೋದು. ಏನಪ್ಪ, ಏನ್ ಮಾತಾಡ್ತಿದ್ಯಾ ನೀನು? ರಾಜಾರಾಮ್ ಅವ್ರಿಗೆ ಏನು ಗೊತ್ತಿಲ್ದಿರೋ ಮಾತಾಡ್ತಿದ್ರಲ್ಲ. ನಿಮ್ ನಾದ್ನಿ ಸಂಧ್ಯಾ ಅಮೆರಿಕಲ್ ಸತ್ತೋದ್ರೆ ಅವ್ರ ಅಸ್ಥಿನ ಇಲ್ಲೇ ಕಾವೇರಿಲ್ ಬಿಟ್ರಲ್ಲ. ಇವತ್ತು ತಿಥಿ ಕಾರ್ಯ ಅಂತ ನಮ್ ಗುರುಗಳ ಕೈಲಿ ನದಿ ಹತ್ರ ಜಾನಕಿ ಅಮ್ಮವರು ಮಾಡಿಸ್ತಾ ಇದ್ದಾರೆ. ಏನು ಗೊತ್ತಿಲ್ದಿರೋಗಿದ್ದೀರಲ್ಲ ಯಜಮಾನ್ರೆ. ನೀನ್ ಸುಮ್ನೆ ಇರಯ್ಯ, ಹೋಗೋ. ಕೃಷ್ಣಶಾಸ್ತ್ರಿ ಅವ್ರು ಬಂದಾಗ ಮಾತಾಡೋಣ ಬಿಡಿ ಯಜಮಾನ್ರೆ.
ಏನಾಯ್ತು? ಎಳ್ನೀರು ಅನ್ಕೊಂಡು ನೀರೇ ಕುಡ್ದ್ಬಿಟ್ಟೆ. ನಿಮ್ಮಮ್ಮವರ ತಿಥಿ ಕಾರ್ಯ ಇವತ್ತು. ತಲೆಗೆ ಸ್ನಾನ ಮಾಡಿ ಕಾವೇರಿ ನದಿ ತೀರಕ್ಕೆ ಬಂದ್ಬಿಡು 10 ಗಂಟೆಗೆ. ಅವಳನ್ನ ಅನಾಥೆ ಅನ್ನೋದಕ್ಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬಂತು ರೀ? ಜಾನಕಿ, ಕಿಶೋರ್ ಬದುಕಿದ್ದಾಗ್ಲೇ ನಾನು ಈ ಕಾರ್ಯನ ಮಾಡಬಾರ್ದು. ಹಾಗ್ ಮಾಡಿದ್ರೆ ಅನಿಷ್ಟ. ಅದಕ್ಕೆ ನಿನ್ ತಂಗಿನ ಅನಾಥೆಯಾಗಿ ಭಾವಿಸಿ ಈ ಅನಿಷ್ಟದ ಪ್ರಭಾವ ನಮ್ಮ ಮನೆ ಮೇಲೆ ಬೀಳ್ಬಾರ್ದು ಅಂತಾನೆ ನಾನು ಈ ಪ್ರಯತ್ನ ಪಟ್ಟೆ. ನಾನು ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನೀವ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮಗೆ ದುಡ್ಡು ಕೊಟ್ರ ಪುರೋಹಿತ್ರೆ? ಪರವಾಗಿಲ್ಲ ಯಜಮಾನ್ರೆ, ನಾಳೆನೆ ತಗೋತೀನಿ. ನಾಳೆ ಮತ್ತೆ ಮನೆಗೆ ಬಂದು ಹೋಗಿರೋರ್ ಬಗ್ಗೆ ಮಾತಾಡಿ ಕೈ ಚಾಚಬಾರದು. ನೋಟುಗಳು ಒದ್ದೆ ಆಗಿದೆ. ಅದು ಆರೋದ್ರೊಳಗೆ ಕಾವೇರಿ ತೀರ ಯಥಾಸ್ಥಿತಿಯಲ್ಲಿರಬೇಕು. ಇಲ್ಲೋಡು ಶಿವರಾಜ, ಆ ಹಾರಿನ ಗುದ್ಲಿನ ಬಚ್ಚಿಡೋಣ. ಯಾಕೆ ಇಷ್ಟ ಬೇಗ ಸುಸ್ತಾಗೋಯ್ತಾ? ಸುಸ್ತಾಗೋದಲ್ಲ, ಆವೇಶ. ಒಂದ್ಸಲ ಆ ಕಡೆ ನೋಡು. ಏನ್ರಿ, ತಲೆ ಒರೆಸ್ಕೊಳ್ಳಿ. ತಲೆ ಒರೆಸ್ಕೊಳ್ಳಿಲ್ಲ ಅಂದ್ರೆ ಜ್ವರ ಬರುತ್ತೆ. ಜ್ವರ ಬಂದ್ರೆ ಮೈ ಸುಡುತ್ತೆ ಅಂತ ಹೇಳೋ ನೀನು ನಮ್ ಮನೇಲಿ 10 ಉರಿತಾ ಇರೋ ಬೆಂಕಿನ ಯಾಕೆ ಗಮನಿಸ್ತಾ ಇಲ್ಲ ಜಾನಕಿ? ತಲೆ ಒರೆಸ್ಕೊಂಡ ಬೇಕಾಗಿಲ್ಲ. ಏನ್ರಿ, ನೀವ್ ಈ ರೀತಿ ಹೊರಗಡೆ ಕಿರ್ಚಾಡ್ತಾ ಇದ್ರೆ ಬೀದಿಲಿ ಹೋಗೋರೆಲ್ಲ ಏನ್ ಅಂದ್ಕೊಳ್ಳಲ್ಲ. ಸತ್ ಹೋಗಿರೋ ನಿನ್ ತಂಗಿಗೆ ತಿಥಿ ಕಾರ್ಯ ಮಾಡೋದನ್ನ ಇಡೀ ಊರೇ ನೋಡಿದೆ. ಬೀದಿಲ್ ಹೋಗೋರ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು? ಅವಳು ಪ್ರಾಣ ತೆಗ್ದಿದ್ದು ದೇವ್ರಾದ್ರೆ ನನ್ನ ಪ್ರಾಣನ ಹಿಡ್ತಾ ಇರೋದು ನೀನು. ಅಮೆರಿಕಾಗ್ ಹೋಗಿ ಒಡ ಹುಟ್ಟಿದವಳನ್ನ ನೋಡ್ಬೇಕು ಅನ್ಕೊಂಡೆ. 20 ವರ್ಷದಿಂದ ಸಂಸಾರ ಮಾಡ್ತಿರೋ ನೀನು ಏನು ಕೇಳಲಿಲ್ಲ ಅಂತ ಮನೇನ ಕಣ್ಣಲ್ಲಿಟ್ಕೊಂಡು ನೋಡ್ಕೋತಾ ಇರೋ ಸೊಸೆ ಕಣ್ಣಲ್ಲಿ ಕಣ್ಣೀರಿನ ಹನಿ ಬರಬಾರದು ಅನ್ನೋ ಕಾರಣಕ್ಕೆ ನಿನ್ನ ಕಳಿಸ್ಕೊಟ್ಟೆ. ಬರ್ಬೇಕಾದ್ರೆ ಒಬ್ಳೆ ಬಾ ಅಂತ ಹೇಳ್ ಕಳ್ಸಿದ್ದೆ. ಆದ್ರೆ ನೀನು ಜೊತೆಲಿ ಅಸ್ತಿ ತಗೊಂಡ್ ಬಂದೆ. ಆ
ಆಚಾರನ ಗೌರವಿಸೋನು ಆಗಿರೋದಕ್ಕೆ ಅಮ್ಮ ಬೇಡ ಅಂತ ಹೇಳ್ತಿದ್ರು, ಜೊತೆಗಿದ್ದು ಕಾವೇರಿಲಿ ಅಸ್ಥಿನ ಬಿಟ್ಟೆ. ಆದ್ರೆ ನೀನೇನ್ ಮಾಡ್ದೆ? ಅದನ್ನ ಬಿಡೋದಕ್ಕೆ ಬಂದಿದ್ದ ಕಿಶೋರ್ನ ಆಸ್ಟ್ರೇಲಿಯಾ ಕಳ್ಸಿ ಅವಳ ಮಗಳನ್ನ ನಮ್ ಜೊತೆಗೆ ಒಂದು ಮಾಡೋ ಪ್ರಯತ್ನ ಮಾಡ್ತಿದ್ಯಾ? ನನ್ನನ್ ಕೇಳ್ದೇನೆ ನೀನು ಹೆಜ್ಜೆ ಇಟ್ಟು ಮುಂದೆ ಬಂದಿದ್ರೆ ಸಂತೋಷ ಪಡ್ತಿದ್ದೆ. ಪ್ರತಿ ಹೆಜ್ಜೆಗೂ ಮುಳ್ಳು ಹಾಕಿ ನನ್ನ ನಡಿ ಅಂತಿದ್ಯಾ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತಾ ಇದೆ ನಿಂಗೆ? ತಪ್ಪನ್ನ ಸಹಿಸ್ಕೊಂಡೆ, ಗೊತ್ತಿಲ್ಲ ಅಂತ ಕ್ಷಮಿಸ್ದೆ. ಆದ್ರೆ ನಿನಗೋಸ್ಕರ ಶಾಸ್ತ್ರನ ಆಚಾರನ ನೀರಲ್ಲಿ ಹೋಮ ಮಾಡ್ತಿದ್ರೆ ತಡ್ಕೊಳಕ್ಕಾಗ್ದೆ, ಆ ಕೆಲ್ಸನ ಮಾಡಕ್ಕಾಗ್ದೆ ಮನ್ಸನ್ನ ನೋಯಿಸ್ಕೊಂಡು ಸತ್ ಹೋಗಿರೋ ನಿನ್ ತಂಗಿಗೆ ತಿಥಿ ಮಾಡಿದೀನಿ. ನೀನ್ ಏನ್ ಮಾಡಿದ್ರು ನಿನಗ್ ಶಿಕ್ಷೆ ಕೊಡದೆ ಮೌನವಾಗಿದ್ದೀನಿ ಅಂದ್ರೆ ಒಪ್ಕೋತಾ ಇದ್ದೀನಿ ಅಂತಲ್ಲ ಜಾನಕಿ. ನಮ್ಮ ಸಂಬಂಧಕ್ಕೆ ಗೌರವ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಸಂಧ್ಯಂಗೆ ಅಕ್ಕನಾಗಿ ಗೆಲ್ಬೇಕು ಅಂತ ನೋಡ್ತಿದೀಯ ಹೊರತು ನಿನ್ ಗಂಡನ್ನ ಸೋಲಿಸ್ತಾ ಇದೀಯ ಅಂತ ನೀನು ಅರ್ಥ ಮಾಡ್ಕೋತಿಲ್ಲ. ಅಲ್ಲರಿ ಅದು ನೀನ್ ಏನ್ ಹೇಳಿದ್ರು ನಾನ್ ಬೇಜಾರ್ ಮಾಡ್ಕೊಳ್ಳಲ್ಲ. ಯಾಕ್ ಗೊತ್ತಾ? ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡಿದ್ರೇನೆ ತಾಯಿ ಅದೊಳಗೆ ತೃಪ್ತಿ. ನಾನೇ ತಿನ್ನಿಸ್ತೀನಿರು. ಎಲ್ಲಿ ಆನ ಅತ್ತೆ, ಚಿಕ್ಕ ಹುಡುಗಿ ಕೋಪದಲ್ಲಿ ಏನು ತಿಳಿದೆ ಹಾಕು. ರಾಜಿ, ಹಾ ಹೋಗ್ತೇಗೆ ಅಮ್ಮ. ಅವಳು ಚಿಕ್ಕ ಹುಡುಗಿ ಅಲ್ಲ ಜಾನಕಿ, ಅವಳು ಚೇಷ್ಟೆ ಚಿಕ್ಕ ಮಕ್ಕಳ ತರ ಇದೆಯಾ? ಅನ್ನನ ದೇವ್ರು ಕೊಟ್ಟಿರೋ ಪ್ರಸಾದ ಅಂತ ಸ್ವೀಕರಿಸೋ ನಮ್ಮನೇಲಿ ಯಾವತ್ತಾದ್ರೂ ಅನ್ನನ ನೆಲಕ್ ಬಿಸಾಕಿದೀವಾ? ನಮ್ಮನೆ ಆಳುಗಳು ಕೂಡ ಬಿಸಾಕಲ್ವೇ? ಹಾಗಿರುವಾಗ ಈ ಪೊಗರು ತುಂಬಿರೋ ಹುಡುಗಿ ಅನ್ನನ ನೆಲಕ್ ಬಿಸಾಕಿದಾಳೆ ಅಂದ್ರೆ ಏನ್ ಅನ್ಕೋಬೇಕು? ಇದೇನಾದ್ರೂ ನನ್ ಮಗ ನೋಡಿದ್ರೆ ಕೆಳಗ್ ಬಿದ್ದಿರೋ ಈ ಅಗಳುಗಳಿಂದಾನೆ ಅವಳ ಅನಾಥೆ ಅಂತ ಇವ್ರಮ್ಮನ್ ತಿಥಿ ಮಾಡದ್ನಲ್ಲ, ಈಗ್ಲೇ ಇವಳು ಕೂಡ ಪಿಂಡ ಇಡ್ತಾನೆ. ದಯವಿಟ್ಟು ಈ ವಿಷಯನ ಅವ್ರಿಗೆ ಹೇಳ್ಬೇಡಿ ಅತ್ತೆ. ಹೇಳೋದಿಲ್ಲ. ರಾಜಲಕ್ಷ್ಮಿ, ಅದು ಕೋಕೋನಟ್ ವಾಟರ್ ಏನಾ? ಹಾ, ಅದೇ ಅದೇ. ಕುಡಿ ಕುಡಿ, ನೀನ್ ಕುಡಿ. ಒಳ್ಳೆ ದೊಡ್ಡ ಪ್ರೊಫೆಸರ್ ತರ ಬುಕ್ ಓದ್ತಿರೋದ್ ನೋಡು. ಎಲ್ಲರ ಮುಂದೆ ನನ್ನ ಬ್ಲೇಮ್ ಮಾಡ್ತ್ಯಾ? ಎಳ್ನೀರು ಅಂತ ಹೇಳಿ ನನಗೆ ಮೋಸ ಮಾಡಿ ಡ್ರಿಂಕ್ ಕುಡಿಸ್ತ್ಯಾ? ನೀನು ಶ್ರೀರಾಮಚಂದ್ರನ ಹಾಗೆ ಪೋಸ್ ಕೊಡ್ತೀಯ ಅಂತ ನನಗೆ ಗೊತ್ತು ಕಣೋ. ಆದ್ರೆ ಮನೆಯವರೆಲ್ಲ ಸೇರಿ ನಿನಗೆ ಹೊಡಿತಾರೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ. ಹಾಗ್ ಮಾಡ್ಲಿಲ್ಲ ಅಂದ್ರೆ ನಾನು ನಮ್ಮಮ್ಮನ್ ಮಗಳೇ ಅಲ್ಲ. ನಿನ್ ಸೊಕ್ಕು ಮುರಿಯೋದಕ್ಕೆ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ.
ಕಂದ ಡ್ರಮ್ಮು. ಅಮ್ಮ ನೀನ್ ಡ್ರಮ್ಮು ಅಂತೆಲ್ಲ ಕರಿಬೇಡ. ಆದ್ಯ ಕೇಳಿಸ್ಕೊಂಡ್ರೆ ನನ್ನ ರೇಗಿಸ್ತಾಳೆ. ಹುಡ್ಗಿ ರೇಗಿಸ್ತಾಳೆ ಅಂತ ಕಷ್ಟ ಹೇಳ್ಕೊಳ್ಳೋ ಮಗ ನನಗ್ ಹುಟ್ಟಿದಾನೆ ಅಂತ ಬೇಜಾರಾಗ್ತಿದೆ ಕಣೋ. ಅಮ್ಮ ನೀನ್ ಎಮೋಷನಲ್ ಆಗ್ಬೇಡ. ಏನ್ ಮ್ಯಾಟ್ರು ಅಂತ ಹೇಳು. ಯಾವಾಗ್ಲೂ ಈ ಪುಸ್ತಕನೇ ನೋಡ್ತಿರ್ತೀಯಲ್ಲ, ಇನ್ನೇನು ನೋಡಲ್ವಾ? ಏನ್ ನೋಡ್ಬೇಕು? ಅದೇ ಕಣೋ, ನಮ್ ಪಾರ್ವತಿ ಅವ್ರ ಅಕ್ಕ ಗೌರಕ್ಕ ಇದಾರಲ್ಲ, ಅವ್ರು ಬದುಕಿದಾರೋ ಇಲ್ವೋ ಅಂತ ನನ್ಗೇನ್ ಗೊತ್ತು? ಇಷ್ಟು ಬೇಗ ಹೋಗುವಂತ ವಯಸ್ಸಾಗಿಲ್ಲ ಕಣೋ, ಹೆಚ್ಚು ಕಮ್ಮಿ ನನ್ ವಯಸ್ಸೇ. ಸರಿ ಮ್ಯಾಟ್ರ್ ಏನ್ ಹೇಳಮ್ಮ. ಅದೇ ಕಣೋ, ಗೌರಕ್ಕಂಗೆ ಒಬ್ಳು ಮಗಳಿದ್ದಾಳೆ, ಹೆಸರು ಚಾರು. ಅದಕ್ಕೆ ನೀನು ಒಂದ್ಸಲ ಹೋಗಿ ಅವಳನ್ನ ಯಾವ್ದಾದ್ರು ಹೋಟ್ಲಲ್ಲೋ ಸಿನಿಮಾ ಥಿಯೇಟ್ರಲ್ಲೋ ನೋಡ್ತೀಯೇನೋ ಅಂತ ಕೇಳ್ತಿದೀನಿ ಕಣೋ. ಯಾಕೆ ನೋಡ್ಬೇಕು? ನೀನ್ ನೋಡ್ತೀಯ ಅಂತ ಅವಳಿಗೆ ಹೇಳಿದೀನಿ ಕೂಡ. ಅದೇ ಯಾಕೆ? ಯಾಕಂದ್ರೆ ಅದು ಹೆಣ್ಣೋಡೋ ಶುಭ ಕಾರ್ಯನ, ಅಂದ್ರೆ ಮಾತುಕತೆನ ಮುಂದುವರಿಸಬಹುದು ಅಂತ. ನೋಡಮ್ಮ, ನಿನಗ್ ಟೈಮ್ ಪಾಸ್ ಆಗ್ತಿಲ್ಲ ಅಂದ್ರೆ ಚಾರುನ, ಅವ್ರ ಅಮ್ಮನ್ನ, ಬೇಕಿದ್ರೆ ಅವ್ರ ಅಜ್ಜಿನೂ ನೋಡ್ಕೊಂಡ್ ಬಾ. ಸುಮ್ನೆ ನನ್ನನ್ನು ಓದಕ್ ಬಿಡು. ನಿನಗಿರೋ ಆಸೆಗಳಿಗೋಸ್ಕರ ನನ್ ಫ್ಯೂಚರ್ನ ಹಾಳು ಮಾಡ್ಬೇಡ. ಅದ್ ಹಾಗಲ್ಲ ಕಣೋ ಡ್ರಮ್ಮು. ಹೇಳು, ನನಗಲ್ಲ ಅವ್ರಿಗೆ ಹೋಗಿ ಹೇಳು, ನಮ್ ಡ್ರಮ್ಮು ಯಾವ್ದಕ್ಕೂ ಒಪ್ಕೋತಾ ಇಲ್ಲ ಅಂತ. ತಾಯಿಯಾಗಿ ಅವನಿಗೆ ಇನ್ನು ಹೇಗ್ ಬಿಡಿಸಿ ಹೇಳ್ಬೇಕಪ್ಪ ದೇವ್ರೆ. ಏನೋ ಸನ್ಮಾನ ಮಾಡಿರೋ ಹಾಗೆ ಅಷ್ಟು ಸೈಲೆಂಟ್ ಆಗಿ ಕುತ್ಕೊಂಡಿದ್ಯಲ್ಲ ಅಕ್ಕ. ಅಪ್ಪ ಸೀನು ಮಾವಂಗ್ ಹೊಡೆದ್ರಲ್ಲ ಬಿಟ್ಟು, ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೆ. ಓಹೋ, ಹೇಗ್ ಹೊಡೆದ್ರು ಅಂತಾನಾ? ದೊಡ್ಡಪ್ಪನ್ ಕೈ ಕಾವೇರಿ ಬ್ರಿಡ್ಜ್ ತರ ಉದ್ದಕ್ಕಿದ್ಯಲ್ಲ, ಸುಮ್ನೆ ಕೈನ ಸ್ವಲ್ಪ ಆಡ್ಸಿದ್ರೆ ದೌಡೆ ಮುರ್ದ್ ಹೋಗುತ್ತೆ. ಪಾಪ ಸೀನು ಮಾವ ಎಷ್ಟ್ ಬೇಜಾರ್ ಮಾಡ್ಕೊಂಡಿದ್ದಾನೋ ಏನೋ. ಮಾವ ಸಿಗರೆಟ್ ಸೇತಾನೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ ಬಿಟ್ಟು. ಅದು ನಿಜಾನೇ ಅಂತ್ಯಾ? ಬಂತು. ಏನು ಆಲೋಚನೆ ನಿಜಾನೋ ಇಲ್ವೋ ಅಂತ ಈಗ್ಲೇ ಗೊತ್ತಾಗುತ್ತೆ. ಇದೇನು? ದುಡ್ಡು ಅಲ್ಲ, ಹೆಡ್ ಬಿದ್ರೆ ಮಾವ ಸಿಗರೆಟ್ ಸೇದಿರೋದು ನಿಜ, ಟೇಲ್ಸ್ ಬಿದ್ರೆ ಮಾವ ಸಿಗರೆಟ್ ಸೇದಿರೋದು ಸುಳ್ಳು. ಸರಿನಾ? ನೀನ್ ಅದನ್ನ ಹಿಡಿದ್ಯಾ ಆದ್ಯಾ? ಎಲ್ಲಿ ತೋರ್ಸು. ಹೆಡ್ಸಾ ಟೇಲ್ಸಾ? ಟೇಲ್ಸ್. ಟೇಲ್ಸಾ? ನಿಮ್ ಸೀನು ಮಾವಂಗೆ ಒದೆ ಬೀಳೋ ಹಾಗ್ ಮಾಡ್ದೆ ಅಲ್ವಾ? ಹೇಗಿತ್ತು ನನ್ನ ಮೈಂಡ್ ಗೇಮ್? ಹಲೋ 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 ಹಲೋ, ಏನ್ ಡ್ರಮ್ಮು? ಯಾಕಿಷ್ಟೊಂದು ಆವೇಶ? ನನ್ನ ಹೆಸರು ಡ್ರಮ್ ಅಲ್ಲ, ಸೀನು ಶ್ರೀನಿವಾಸ್. ನಿನಗಿಷ್ಟವಾದ ಹೆಸರಿಂದ ಕರೆದ್ರೆ ಅಷ್ಟೊಂದ್ ಯಾಕೆ ಫೀಲ್ ಆಗ್ತಿದ್ಯಾ? ಮ್ಯಾಟ್ರ್ ಅದಲ್ಲ. ಏನಕ್ಕೆ ನನ್ನ ಸಿಕ್ಕಾಕ್ಸ್ದೆ? ಎಲ್ಲಿ? ನಮ್ಮ ಮಾವನ್ ಮುಂದೆ. ನಾನ್ ಸಿಗರೇಟ್ ಸೇತೀನಿ ಅಂತ ಡೌಟ್ ಬರೋ ಹಾಗೆ ಮಾಡಿ ಹೊಡೆಸ್ದೆ ಅಲ್ವಾ? ಎವಿಡೆನ್ಸ್ ಸಿಕ್ಕಿದ ಮೇಲೆ ತಾನೇ ನಿಂಗ್ ಹೊಡೆದಿದ್ದು. ನಾನ್ ಸಿಗರೇಟ್ ಸೇದಲ್ಲ. ನಾನ್ ಜೇಬಲ್ ಇಟ್ಕೊಳ್ಳೋದನ್ನ ನೋಡಿ ನೀನೇ ಪ್ಲಾನ್ ಮಾಡಿದ್ಯಾ? ಹೌದು. ಏನಾಯ್ತು ಇವಾಗ? ಏಟಿಗೆ ಎದುರೇಟು. ನೀನು ಎಳ್ನೀರು ಅಂತ ಹೇಳಿ ನನಗ್ ಕಳ್ಳು ಕೊಡಿಯೋ ಹಾಗೆ ಮಾಡಿದ್ಯೋ ಇಲ್ವೋ? ಇದು ಹಾಗೇನೆ, ಲೈಟ್ ಆಗಿ ತಗೋ.
ಮಾವ ಇಲ್ಲಿವರೆಗೂ ನನ್ ಮೇಲೆ ಯಾವತ್ತೂ ಕೈ ಮಾಡಿರ್ಲಿಲ್ಲ. ಕೇವಲ ನಿನ್ನಿಂದ, ನೀನ್ ಆಡಿದ ನಾಟಕದಿಂದ ನಾನಿವತ್ತು ಅವ್ರ ಮುಂದೆ ಅಪರಾಧಿ ತರ ನಿಂತ್ಕೊಳ್ಳೋ ಹಾಗಾಯ್ತು. ಅದನ್ನೆಲ್ಲ ಬಿಡು, ಆಗಿದ್ದೇನೋ ಆಗೋಯ್ತು. ಅವತ್ತು ನೀನು, ಇವತ್ತು ನಾನು. ಮ್ಯಾಟರ್ ಕ್ಲೋಸ್. ನಾನಷ್ಟು ಈಸಿಯಾಗಿ ಯಾರನ್ನು ಬಿಡಲ್ಲ. ಏನು ರಿವೆಂಜಾ? ಸೀನು, ನಿನಗಂತ ಸೀನೆಲ್ಲ ಇಲ್ಲ. ಅನವಶ್ಯಕವಾಗಿ ನನ್ನ ಹತ್ರ ಇಟ್ಕೋಬೇಡ. ಏಯ್, ನೀನ್ ನನ್ನ ಹತ್ರ ಇಟ್ಕೊಂಡಿರೋದಕ್ಕೆ ತುಂಬಾ ಪಶ್ಚಾತ್ತಾಪ ಪಡ್ತೀಯ ಅಂತ ಹೇಳಕ್ ಬಂದಿದ್ದೀನಿ. ಇಂಥವ್ರನ್ನ ನಾನ್ ತುಂಬಾ ನೋಡ್ಬಿಡಿದೀನಿ. ಆಮೇಲೆ ಪಾಪ ಅಡ್ರೆಸ್ ಇಲ್ದಂಗ್ ಹೊರಟೋದ್ರು. ಇದು ನನ್ ಕೇರ್ ಆಫ್ ಅಡ್ರೆಸ್. ನನಗಿದು ನನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳು ನಿನ್ ಜಾನಕಿ ಅತ್ತೆಯವ್ರ ಅಡ್ರೆಸ್. ನಮ್ಮತ್ತೆ ಮುಖ ನೋಡ್ಕೊಂಡೆ ನಿನ್ನ ಇಲ್ಲಿವರೆಗೂ ಸುಮ್ನೆ ಬಿಟ್ಟಿರೋದು. ಆದ್ರೆ ನೀನ್ ಯಾವಾಗ ನನ್ ವಿರುದ್ಧ ಪ್ಲಾನ್ ಮಾಡಿ ಮಾವನ್ ಹತ್ರ ಹೊಡೆಸ್ಬೇಕು ಅಂತ ಅನ್ಕೊಂಡ್ಯೋ, ಆಗ್ಲೇ ಡಿಸೈಡ್ ಆದೆ ಕಣೆ. ಏನಂತ? ಇಲ್ಲಿರಲ್ಲ ಅಂತನಾ? ಹಾ, ಹೋಗು ಹೋಗು ಹೋಗು, ಸಿಟಿಗೆ ಹೋಗಿ ಓದ್ಕೋ. ನಾನಲ್ಲ, ನೀನ್ ಹೋಗ್ತೀಯ ಕಣೆ. ನಮ್ ಮನೆಯವರೆಲ್ಲ ಸೇರಿ ನಿನ್ನ ಕಳಿಸ್ತಾರೆ. ಕಳಿಸ್ತೀನಿ ಅಂದ್ರೆ ನಾನು ಹ್ಯಾಪಿಯಾಗಿ ಹೊರಟೋಗ್ತೀನಿ. ಆದ್ರೆ ತಪ್ಪು ಮಾಡಿರೋಳು ಅನ್ನಿಸ್ಕೊಂಡ್ ಮಾತ್ರ ಹೋಗಲ್ಲ. ಅದು ನನ್ ಕ್ಯಾರೆಕ್ಟರ್. ನೀನೇನಾದ್ರೂ ಎಮೋಷನಲ್ ಆಗಿ ನನ್ ತಂಟೆಗ್ ಬಂದ್ರೆ ತುಂಬಾ ಕಷ್ಟ ಪಡ್ತೀಯ. ಅದನ್ನ ನೋಡೇ ಬಿಡೋಣ. ನೀನಾ ನಾನಾ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಹಾ, ಡ್ರಮ್ಮು, ಹೋಗ್ಬೇಕಾದ್ರೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗು. ತಿನ್ನು ತಿನ್ನು ತಿನ್ನು, ಬೇಗ ತಿನ್ನು. ಡ್ರಮ್ಮು, ಯಾರಿಗೂ ಹೇಳ್ಬೇಡ್ವೋ, ಬೇಗ ಖಾಲಿ ಮಾಡು. ಇಲ್ ನೋಡು, ಚೆನ್ನಾಗ್ ತಿಂದು ಹಸುವಾಗಿದೆ ಅಂತ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಓಡಾಡು. ನಿನ್ ಮೇಲೆ ಎಲ್ರಿಗೂ ಕರುಣೆನಾದ್ರೂ ಬರುತ್ತೆ, ಸರಿನಾ? ಬಿಕ್ಕಳಿಕೆ ಬರ್ತಾ ಇದೆಯಲ್ಲೋ. ನಾನ್ ನಿನ್ ಪಕ್ಕ ಇರುವಾಗ ನಿನ್ನನ್ ಯಾರು ನೆನೆಸ್ಕೋತಾರೆ? ತಗೋ, ನೀರ್ ಕುಡಿ, ಬೇಗ ಕುಡಿ. ನೀನೇನ ಮಾಡ್ತಿದ್ಯಾ ಇಲ್ಲಿ? ಪೂರಿ ತುಂಬಾ ಚೆನ್ನಾಗಿದೆ. ನನ್ ಮಗ ಎಲ್ಲೇ? ನಿಮ್ ಅಣ್ಣ ಬರ್ತಿದ್ದಾರೆ ಅಂದಿದ್ದಕ್ಕೆ ಓಡ್ ಹೋದ. ನಿಮ್ ಮಗನ್ ಸ್ವಲ್ಪನೂ ಧೈರ್ಯನೇ ಇಲ್ವಲ್ಲ? ನಿನ್ನಿಂದಾನೆ ನನ್ ಮಗ ಹಸ್ಕೊಂಡಿರೋದು. ಈಗ್ಲೂ ಕೂಡ ನನ್ ಮಗನ್ ಪುರಿ ನೀನೇ ತಿನ್ಬಿಟ್ಟೆ. ಆ ಕೋಪದಲ್ಲಿ ನೋಡಿದ್ರೆ ನಿಮಗೆ ಕಷ್ಟ. ನಾನ್ ತಿಂದೇನೆ ನಿಮ್ ಮಗ ತಿಂದ್ರೆ ನಿಮ್ ಅಣ್ಣ ಕೊಟ್ಟಿರೋ ಶಿಕ್ಷೆನ ನೀವ್ಯಾರೂ ಪಾಲಿಸಿಲ್ಲ ಅಂತ ನೀವೆಲ್ರೂ ಉಪವಾಸ ಇರೋ ಹಾಗೆ ಮಾಡ್ತಾರೆ. ಪರವಾಗಿಲ್ವಾ? ಬೇಡ ಬಿಡು, ನಿನಗ್ ಬುದ್ಧಿ ಜಾಸ್ತಿ ಇದೆ ಅನ್ನೋದು ನನಗ್ ಅರ್ಥ ಆಯ್ತು. ಹಾಕಿದನ್ನ ತಿಂದಿದ್ದು ಅಲ್ದೆ ನನ್ನನ್ನೇ ಹೆದರ್ಸ್ತಿದ್ದಾಳೆ, ಹಾಳಾದವಳು. ನನಗ್ ಸಾಕು, ನನ್ ಹೊಟ್ಟೆ ತುಂಬೋಯ್ತು. ಥ್ಯಾಂಕ್ಸ್. ಹಬ್ಬ, ಡಿನ್ನರ್ ಆಯ್ತು. ನಿಮ್ ಊರಲ್ಲಿ ರಾಸಾಯನಿಕ ಗೊಬ್ಬರನ ಉಪಯೋಗಿಸಲ್ವಂತೆ? ಹೌದು ಮೇಡಮ್, ಉಪಯೋಗಿಸಬಾರ್ದು ಅಂದ್ರು, ಅದಕ್ಕೆ ಬಿಟ್ಬಿಟ್ವಿ. ಯಾರ್ ಹೇಳಿದ್ ನಿಮ್ಗೆ? ಇನ್ಯಾರೋ, ರಾಜಾರಾಮ್ ಅವರು. ನಿಮ್ ಊರಿನ ಬಗ್ಗೆ ಇಡೀ ರಾಜ್ಯದಲ್ಲೇ ತುಂಬಾ ಹೊಗಳ್ತಿದ್ದಾರೆ. ಅದೆಲ್ಲ ನಮ್ಮ ಮಾವನ್ ಶ್ರಮ ಮೇಡಮ್. ನೀವು? ರಾಜಾರಾಮ್ ಅವ್ರ ಸೋದರಳಿಯ ಮೇಡಮ್, ಶ್ರೀನಿವಾಸ್ ಅಂತ. ಓ, ನೀವ್ ಹೇಳಿ ಶ್ರೀನಿವಾಸ್ ಅವರೇ, ಸಾವಯವ ವ್ಯವಸಾಯ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅನ್ಕೊಳ್ಳೋದೇ ಕರೆಕ್ಟ್ ಅಲ್ವಾ ಮೇಡಮ್? ಈ ಯೋಚನೆ ನಿಮಗೆ ಹೇಗ್ ಬಂತು? ಆ ಯೋಚನೆ ನಮ್ದಲ್ಲ, ನಮ್ ಮಾವನವ್ರದು. ಗಾಳಿ ನೀರು ಎಲ್ಲ ಕಲುಷಿತ ಆಗೋಗಿದೆ. ತಿನ್ನೋ ಆಹಾರನಾದ್ರೂ ಶುದ್ಧವಾಗಿರ್ಬೇಕು ಅಂತ ಕರೆ ಕೊಟ್ರು. ಬೆಳೆ ಆದಷ್ಟು ಬೇಗ ಕೈಗೆ ಬಂದು
ಜೇಬ್ ತುಂಬಿದ್ರೆ ಸಾಕು ಅಂತ ಅನ್ಕೊಳ್ಳೋರು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾರೆ, ಅದನ್ನೇ ವ್ಯವಸಾಯ ಅನ್ಕೋತಾರೆ. ಆದ್ರೆ ಅದು ಭೂಮಿ ತಾಯಿಗೆ ಮಾಡೋ ದ್ರೋಹ. ಹೌದಮ್ಮ, ಯಾರಿಗೇನಾದ್ರೂ ನಮ್ಗೇನು ಅನ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಆದ್ರೆ ಈ ಊರಲ್ಲಿಲ್ಲ. ಮಾವ ಭವಿಷ್ಯದ ತಲೆಮಾರಿನ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ ಸ್ವಾರ್ಥಕ್ ನಾವು ಭೂಮಿಗೆ ವಿಷನ್ ಹಾಕಿದ್ರೆ ನಾಳೆ ಹುಟ್ಟೋ ಮಕ್ಕಳ ಪರಿಸ್ಥಿತಿ ಏನು? ಅದಕ್ ನೀವು ಪಾಲಿಸೋ ಪದ್ಧತಿ ಏನು? ಒಣಗಿರೋ ಸಗಣಿ, ಮರದ ಎಲೆಗಳು, ವರ್ಮಿ ಕಾಂಪೋಸ್ಟ್ ಅಂದ್ರೆ ಎರೆಹುಳುಗಳು, ಬೇವಿನ ಪುಡಿ, ಅಡುಗೆ ಪದಾರ್ಥಗಳು, ಬರೀ ಇದನ್ನೇ ಉಪಯೋಗಿಸಿ ಬೆಳೆ ಬೆಳೀತಾರೆ. ಮತ್ತೆ ಬೆಳೆಗಳು ಹಾಳಾದ್ರೆ ಅದಕ್ಕೆ ನಮ್ಮ ಹತ್ರ ಅಸ್ತ್ರಗಳಿವೆಯಮ್ಮ. ಅಸ್ತ್ರ ಅಂದ್ರೆ ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿ ಅಸ್ತ್ರ ಅನ್ನೋ ತುಂಬಾ ರಾಸಾಯನಿಕ ಉಪಯೋಗಿಸ್ತಾರೆ. ಈಗ ಕಂಪ್ನಿಲ್ ಕೆಲಸ ಮಾಡೋ ಹುಡುಗರಿಗೆ ಹೆಣ್ಣನ್ ಕೊಟ್ಟು ಮದ್ವೆ ಮಾಡಿಸೋರು ಭವಿಷ್ಯದಲ್ಲಿ ರೈತರು ಕೊಟ್ಟು ಮದ್ವೆ ಮಾಡಿಸ್ತಾರೆ ನೋಡಿ. ನನ್ನ ಮಗ ರೈತ, ನನ್ ಮಗಳು ಭೂಮಿ ತಾಯಿ ರೂಪ ಅಂತ ಪ್ರತಿ ತಂದೆ ತಾಯಿನೂ ಗರ್ವದಿಂದ ಹೇಳ್ಕೊತಾರೆ. ನೀವ್ ಹೇಳೋದ್ ನೋಡಿದ್ರೆ ಈ ಕೂಡ್ಲೆ ರಾಜಾರಾಮ್ ಅವ್ರನ್ನ ನೋಡ್ಬೇಕು ಅಂತ ಅನ್ಸ್ತಿದೆ. ಅವ್ರ ಹತ್ರ ಇಂಟರ್ವ್ಯೂ ತಗೋಬೋದಾ? ಮಾವ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಪಡೋಣ ಬನ್ನಿ. ಓಕೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾವು ಜಿ ನ್ಯೂಸ್ ಇಂದ ಬಂದಿದೀವಿ. ಸಂಸ್ಕೃತಿ ಸಂಪ್ರದಾಯಗಳಿಗೆ ಬೆಲೆ ಕೊಡ್ತಾ, ಆಚಾರಗಳನ್ನ ಪದ್ಧತಿಗಳನ್ನ ಪಾಲಿಸ್ತಾ, ಟೆಕ್ನಾಲಜಿ ಬಂದಿರೋ ಈ ದಿನಗಳಲ್ಲಿ ಕೂಡ ಆಧುನಿಕ ತಂತ್ರಜ್ಞಾನಕ್ಕೆ ಹೋಗ್ದೇನೆ ಸಾವಯವ ಕೃಷಿ ಮಾಡ್ತಾ ತುಂಬಾ ಜನಕ್ಕೆ ಆದರ್ಶವಾಗಿ ನಿಂತಿರೋ ನಿಮ್ಮನ್ನ ಅಭಿನಂದಿಸ್ತಾ ನಿಮ್ ಇಂಟರ್ವ್ಯೂಗೋಸ್ಕರ ಬಂದಿದೀವಿ. ಇಂಟರ್ವ್ಯೂನ? ಅದೇ ಭಾವನವ್ರೆ, ನಮ್ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ತಾ ಕ್ಯಾಮರಾದಲ್ಲಿ ತೋರಿಸ್ತಾರಲ್ವಾ. ನರ್ಕದ್ ಬದುಕಾಗೋಗಿದೆ ನಂದು. ನೀವ್ ಇಂಟರ್ವ್ಯೂ ಕೊಡ್ತೀರಾ ಅಂತ ಶ್ರೀನಿವಾಸ್ ಅವ್ರು ಹೇಳಿದ್ರು ಸರ್. ಭಾವನವ್ರ ಹತ್ರ ಮಾತಾಡ್ದೆ ಯಾಕೆ ಕರ್ಕೊಂಡ್ ಬಂದೆ ಸೀನು? ಚಿಕ್ಕತ್ತೆ, ಮಾವ ನಡ್ಕೊಂಡು ಹೋಗೋ ದಾರಿನ ನಾವ್ ಮಾತ್ರ ಅಲ್ಲ, ನಮ್ ಹಳ್ಳಿನೇ ಹಿಂಬಾಲಿಸುತ್ತೆ. ಬದುಕಿದ್ರೆ ಹೀಗ್ ಬದುಕಬೇಕು ಅಂತ ಮಾವನ್ನ ತೋರಿಸಿ ಊರಿನ ಮಕ್ಕಳಿಗೆಲ್ಲ ಹುರಿದುಂಬಿಸ್ತಾ ಇದ್ದಾರೆ. ಅವ್ರು ಮಾಡೋ ವ್ಯವಸಾಯ ಮಾತ್ರ ಅಲ್ಲ, ಸಹಾಯ ಕೂಡ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬೇಕು. ಈ ಇಂಟರ್ವ್ಯೂ ಕೊಟ್ರೆ ಕಟ್ಟುಪಾಡುಗಳ ಬೆಲೆ ಏನು ಅಂತ ಲಕ್ಷಾಂತರ ಜನಕ್ಕೆ ಗೊತ್ತಾಗುತ್ತೆ. ಅವರಲ್ಲೂ ಬದಲಾವಣೆ ಕಾಣ್ಬೋದು. ಅದಕ್ಕೆ ಟಿವಿ ಅವ್ರನ್ನ ಬರೋಕ್ ಹೇಳಿದ್ದು. ಹೌದಣ್ಣ, ನಿನ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಜನ ಕಾಯ್ತಿದ್ದಾರೆ. ಅಣ್ಣನ್ ಹಿಂದೆ ನಿಂತ್ಕೊಂಡ್ರೆ ನಾವು ಕಾಣಿಸ್ತೀವಲ್ವಾ? ಹೌದದ್ಕೆ ಈ ಸೀರೆ ಚೆನ್ನಾಗಿದೆ ಅಲ್ವಾ? ಏಯ್ ಸುಮ್ನಿರ್ರೆ, ರಾಜಾರಾಮೇ ಹೇಳಿಲ್ಲ, ನೀವೇ ಹೇಳ್ಬಿಟ್ರೆ. ಶಿವರಾಜು, ಈ ಇಂಟರ್ವ್ಯೂ ಇಂಥದ್ದೇನು ಬೇಡ. ತಾತ ಮುತ್ತಾತನ ಕಾಲದಿಂದ ಬಂದಿರೋ ಸಂಪ್ರದಾಯನ ಪಾಲಿಸ್ತಿದೀವಿ ಅಂತ ಎಲ್ರಿಗೂ ಹೇಳುವಂತ ಅಗತ್ಯ ಏನೂ ಇಲ್ವಲ್ಲ. ನಮಗಿದೆ ಮಾವ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಕಲೀರಿ ಅಂದ್ರೆ ಕಲಿಯಲ್ಲ. ದಾರಿ ತೋರ್ಸೋದಕ್ಕೆ ಗುರುಗಳು ಇರಬೇಕು. ಭಿಕ್ಷೆ ಹಾಕಿದ್ರು ಶಿಕ್ಷೆ ಕೊಟ್ರು ಕೂಡ ನೀವೇ ಅಂತ ನಂಬಿರೋ ನಾನು ಕಾವೇರಿನ ದಾಟಿ ಉನ್ನತ ಶಿಕ್ಷಣ ಪಡ್ಕೋತಾ ಇದ್ದೀನಿ. ಇಷ್ಟು ಒಳ್ಳೆ ವ್ಯಕ್ತಿತ್ವ ಇರೋರು ಬರೀ ನಮಗ್ ಮಾತ್ರ ಆದರ್ಶವಾಗಿದ್ರೆ ಸರಿ ಹೋಗಲ್ಲ ಅಣ್ಣ. ಒಂದ್ಸಲ ಯೋಚನೆ ಮಾಡಿ, ಪ್ರಜೆಗಳಿಗೆ ಒಳ್ಳೇದಾಗ್ಲಿ ಅಂತ ಬಯಸೋ ನೀವು ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋವಾಗ ಇದನ್ನ ಪ್ರಚಾರ ಅಂತ ಭಾವಿಸ್ದೆ ನಮ್ ಕೋರಿಕೆನ ಒಪ್ಕೊಂಡು ಆದರ್ಶವಾಗಿ ನಡೆಸ್ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಹೌದಣ್ಣ. ಹೌದು ಭಾವನವ್ರೆ.
ಹೌದು ರಾಜಾರಾಮ್, ನಿನ್ ಬಗ್ಗೆ 10 ಜನಕ್ಕೆ ಗೊತ್ತಾದ್ರೆ